ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಶ್ರೀದೇವಿ ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾರಾಮಯ್ಯ ಬೆಂಬಲದ ಚುನಾವಣಾ ಪ್ರಚಾರದ ಅಹಿಂದ ಸಮಾವೇಶ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಮೊನ್ನೆ ನಡೆದ ಬಿಜೆಪಿ ರೋಡ್ ಶೋ ವೇಳೆ ಸುಧಾಕರ್ ಡ್ರಾಮದ ಕಣ್ಣೀರು ಹಾಕಿದ್ದಾರೆ. ಪಕ್ಕದಲ್ಲಿದ್ದ ಕುಮಾರಸ್ವಾಮಿ ನೋಡಿ ನನ್ನನ್ನು ಕಾಫಿ ಮಾಡಿಬಿಟ್ನಲ್ಲ, ಅಳೋದು ನಮ್ಮ ಫ್ಯಾಮಿಲಿ ಟ್ರೇಡ್ ಮಾರ್ಕ್ ಅಂದ್ಕೊಂಡಿದ್ದಾರೆ. ಸುಧಾಕರ್ ಬರೀ ನಾಟಕ ಮಾಡಿ ಮತದಾರರಿಗೆ ಯಾಮರಿಸಿ ಪ್ರಚಾರ ಗಿಟ್ಟಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ಬಹುಶಃ ಆಮೇಲೆ ಹೇಳಿರ್ಬೇಕು, ಏ ದಡ್ಡ ನನಗೆ ಹೇಳಿದ್ರೆ ಕಿಸ್ಲಿನ್ ಕೊಡ್ತೀನಲ್ಲ ಜೋಬಲ್ಲಿಂದ ಅಂತ ಹೇಳ್ಬೋದಿದ್ದೆ ಅನ್ಸುತ್ತೆ. ಯಾಕಂದ್ರೆ ನೋಡ್ಬೇಕಿತ್ತು, ನೀವು ದಯವಿಟ್ಟು ಅದನ್ನ ಕ್ಲಿಪ್ಪಿಂಗ್ ನೋಡಿ ದಯವಿಟ್ಟು. ಅಂದ್ರೆ ಯಾವ ರೀತಿ ನಾಟಕ ಮಾಡಕ್ ಹೊರಟಿದ್ದಾರೆ, ಯಾವ ರೀತಿ ಇವತ್ತು ಅಂದ್ರೆ ಜನ ಬೇಗ ಮರೀತಾರೆ ಅಂತಕ್ಕಂಥ ಒಂದು ಸಾಮಾನ್ಯವಾಗಿ ಎಲ್ಲ ಮಾಡ್ತಾರೆ. ಮೆಮೊರಿ ಇಸ್ ವೆರಿ ಶಾರ್ಟ್ ಅಂತ, ಅಂದ್ರೆ ಅದನ್ನ ಬಳಸ್ಕೊಂಡು ಇವತ್ತು 10 ತಿಂಗಳಂತ ಅಜ್ಞಾತವಾಸ ಅಂತ 10 ತಿಂಗಳು. ನಾನು 10 ವರ್ಷ ಎಲೆಕ್ಷನ್ ಸೋತಿದ್ದೀನಿ, ನಾನು 2 ಎಲೆಕ್ಷನ್ ಸೋತಿದ್ದೀನಿ. ನಾನು ಯಾವತ್ತೂ ಕಣ್ಣೀರು ಹಾಕಲಿಲ್ಲ. ನಾನು ಹೇಳ್ತೀನಿ ಕೇಳಿರೋದು, ಇನ್ನ ಜನರ ಜೊತೆ ಇನ್ನ ನನ್ನ ಸಂಪರ್ಕಗಳು ಬೆಳೆಸ್ಕೊಂಡು ಅವ್ರಿಗೆಲ್ಲರಿಗೂ ಅಧಿಕಾರ ಕೊಟ್ಟು ಮತ್ತೆ ನಾನು ಹೊರಗೆ ಬರಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದೆ. 10 ತಿಂಗಳು ಅಂದ್ರೆ ಅಧಿಕಾರ ಒಂದು ರೀತಿ ಅಂಟ್ಕೊಂಡ್ಬಿಟ್ಟಿತ್ತು ಅವ್ರಿಗೆ. ನಾನು ಜೀವನ ಪರ್ಯಂತ ಅಧಿಕಾರವನ್ನ ನನ್ನಲ್ಲೇ ಇರ್ತದೆ. ಇವತ್ತು ಕಾಂಗ್ರೆಸ್ ಆಯ್ತು, ನಾಳೆ ಬಿಜೆಪಿ ಆಯ್ತು, ಮತ್ತೆ ಬೇಕಾದ್ರೆ ಕಾಂಗ್ರೆಸ್ ಬರ್ತೀನಿ, ಒಟ್ಟಾರೆ ಅಧಿಕಾರ ನನ್ನಲ್ಲೇ ಇರಬೇಕು ಅಂತಕ್ಕಂಥ ಭಾವನೆ ಬಹುಶಃ ಅವ್ರಿಗೆ ಇಟ್ಕೊಂಡು ಕಾಣುತ್ತೆ. ನಮ್ಗೆ ಯಾರಿಗೂ ಇವತ್ತು ನಾವ್ಯಾರು ಅಧಿಕಾರಕ್ಕಾಗಿ ಅಂದ್ಕೊಂಡವರಲ್ಲ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ನನಗೂ ಇಲ್ಲ, ಇನ್ನೊಬ್ಬರಿಗಿಲ್ಲ, ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಅದರಿಂದ ದಯವಿಟ್ಟು ನಾನು ತಮ್ಗೆ ಹೇಳುವಂಥದ್ದು, ಈ ರೀತಿ ನಾಟಕಗಳು ಮತ್ತೊಂದು ಮಗದೊಂದು. ನಮ್ಮ ಮಾಧ್ಯಮ ಸ್ನೇಹಿತರು ಬಹಳ ಖುಷಿಯಾಗಿ ಕೇಳ್ತಾ ಇದ್ರು, ಅಭಿವೃದ್ಧಿ ಅಂದ್ರೆ ಖುಷಿಯಾಗಿ ಕೇಳ್ತಾ ಇದ್ರು. ಪ್ರದೀಪ್ ಅವ್ರಿಗೆ ಹೇಳಿದ್ದೀನಿ, ಅಭಿವೃದ್ಧಿ ಬಗ್ಗೆ ಹೇಳಿ, ನೀವೇನು ಅವ್ರ ಬಗ್ಗೆ ಟೀಕೆ ಮಾಡಬೇಡಿ ಅಂತ ಹೇಳಿದ್ದೀನಿ. ಏನೇನು ಒಂದು 10 ತಿಂಗಳಲ್ಲಿ ಏನೇನು ಕೆಲಸಗಳನ್ನ ಪ್ರದೀಪ್ ಅವರ ನಾಯಕತ್ವದಲ್ಲಿ ಚಿಕ್ಕಬಳ್ಳಾಪುರ ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಏನೇನು ಅಭಿವೃದ್ಧಿಗಳನ್ನ ಮಾಡಿದೀವಿ ಅಂತಕ್ಕಂಥದ್ದು ಏನೂ ಆಗಿಲ್ಲ ಅಂತ ಮಾತಾಡ್ತಾರೆ. ಪಾಪ ಆ ಕಾಲ ಹೋಯ್ತು ಸ್ವಾಮಿ, ನೀವು ಹೇಳೋ ಸುಳ್ಳನ್ನು ಕೇಳುವಂಥ ಕಾಲ ಹೋಯ್ತು. ಜನ ಇವತ್ತು ಬಹಳ ಹುಷಾರಾಗಿದ್ದಾರೆ, ಜನ ಎಚ್ಚೆತ್ಕೊಂಡಿದ್ದಾರೆ. ಹಾಲು ಹಾಲು ಅಂತಾನೆ ಅಂತಾರೆ, ಆಲ್ಕೋಹಾಲ್ನ ಆಲ್ಕೋಹಾಲೇ ಅಂತಾರೆ. ನೀವು ಅನ್ಕೊಂಡಿದ್ದೀರಾ ಹಾಲ್ನ ಆಲ್ಕೋಹಾಲ್ ಮಾಡ್ಬಿಡ್ತೀನಿ, ಆಲ್ಕೋಹಾಲ್ನ ಹಾಳು ಮಾಡ್ಬಿಡ್ತೀನಿ ಅನ್ಕೊಂಡಿದ್ದಾರೆ. ಖಂಡಿತ ಅದಕ್ಕೆ ಸಾಧ್ಯ ಇಲ್ಲ. ಜನ ಇವತ್ತು ಎಲ್ಲ ವಸ್ತುಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು. ನಂತರ ಫೈರ್ ಬ್ರಾಂಡ್ ಶಾಸಕ ಪ್ರದೀಪೇಶ್ವರ್ ಮಾತನಾಡಿ, ಮೊನ್ನೆ ನಡೆದ ರೋಡ್ ಶೋ ವೇಳೆ ಸುಧಾಕರ್ ಗ್ಲಿಸರಿನ್ ಹಾಕಿಕೊಂಡು ಅಳುವುದನ್ನು ಮರೆತಿದ್ದಾರೆ. ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದಾರೆ. ಅದರಲ್ಲೂ ಇವರ ಪರ ಪ್ರಚಾರಕ್ಕೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಬರಬೇಕಿತ್ತು, ಆದರೆ ಅವರು ಯಾಕೋ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಬಿಜೆಪಿಯ ದೊಡ್ಡ ದೊಡ್ಡ ಮುಖಂಡರು ಬರಬೇಕಿತ್ತು, ಆದರೆ ಬರಲಿಲ್ಲ, ಯಾಕೆ ಎಂದು ಪ್ರಶ್ನೆ ಮಾಡಿದರು. ರಾತ್ರಿ ಪಿಕ್ಚರ್ ನೋಡಿಕೊಂಡು ಡೈಲಾಗ್ ಹೊಡಿತಾನೆ ಅಂದರು. ಹೌದು, ರಾತ್ರಿ ಪಿಕ್ಚರ್ ನೋಡ್ತೀನಿ, ನನ್ನ ಸ್ಪೀಡ್ ತಡೆಯೋಕೆ ಆಗುತ್ತಾ ಇವ್ರ ಕೈಲೇ? ನೆವರ್ ಎಂದು ಸುಧಾಕರ್ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಇಲ್ಲ, ಅವರು ಗ್ಲಿಸರಿನ್ ಹಾಕೊಳ್ಳೋರು ಸಡನ್ ಮೈಕ್ ಇಚ್ಛಿಸಿದ್ದಾರೆ. ಅವರು ಮೊದಲೇ ಶುಕ್ಬಿಟ್ಟೆ ಏಸ್ಕೊಂಡು ಹಚ್ಚಿ ಬಾಗಿ ಹೇಳಿದ್ರು, ಏನ್ ಶೇಷಕ್ಕೆ ಅಲ್ಲೇ ಸುಧಾಕರ್ ಅವರೇ, 10 ರೂಪಾಯಿ ಮಾಸ್ಕ್ನ 500 ರೂಪಾಯಿ ಮಾಡಿದ್ರೆ, ಈಗ ನಮ್ಮ ಸಾಹೇಬ್ರು ಹೇಳ್ತಿದ್ರು 93 ಕೋಟಿ 13 ಕೋಟಿ 20 ಕೋಟಿ. ಅದ್ ಹೆಂಗ್ ಬಿಜೆಪಿ ಅವರು ಬಹಳಷ್ಟು ಪ್ರಮುಖ ವ್ಯಕ್ತಿಗಳು. ಈಗ ನಾನು ನೋಡ್ತಿದ್ದೆ, ಪವನ್ ಕಲ್ಯಾಣ್ ಅವರು ಬಂದು ರೋಡ್ ಶೋ ಮಾಡ್ಬೇಕಾಗಿತ್ತು, ಇವತ್ತು ಅವರು ಕ್ಯಾನ್ಸಲ್ ಮಾಡಿದ್ರು. ನೇರ ಚಲ್ದಬ್ಬ ಬಡ ಮುಖ್ಯ ಅಂತ ಪವನ್ ಕಲ್ಯಾಣ್ ಇತ್ತು ಶೆಡ್ಯೂಲ್ ಅಲ್ಲಿ. ಈಗ ನನಗೆ ಮೆಸೇಜ್ ಅವರೇ ಟ್ವೀಟ್ ಮಾಡಿದಾರೆ, ಅವರು ಆ ಜನಸೇನೆ ಇದರಲ್ಲಿ, ನಾನು ಚಿಕ್ಕಬಳ್ಳಾಪುರ ಬರಲ್ಲ ಅಂತ. ಬಿಜೆಪಿಯ ಹಿರಿಯ ನಾಯಕರು ಬರ್ಬೇಕಾಗಿತ್ತು, ಅವರು ಬರ್ತಾ ಇಲ್ಲ. ಲಾಸ್ಟ್ ಟೈಮ್ ಗೃಹ ಸಚಿವರು ಬರ್ಬೇಕಾಗಿತ್ತು, ಅವ್ರಿಗೆ ಏನ್ ಅನಿಸ್ತೋ ಏನೋ, ಅವರು ಬರ್ಲಿಲ್ಲ. ಯಾಕೆ ಯಾಕೆ ಸರ್ವೆಯಲ್ಲಿ ಗೊತ್ತಾಗೋಗಿದೆ ತಾನೆ, ಸರ್ವೆಯಲ್ಲಿ ಗೊತ್ತಾಗೋಗಿದೆ ತಾನೆ. ರಾತ್ರಿ ಪಿಕ್ಚರ್ ನೋಡ್ಕೊಂಡ್ಬಂದು ಡೈಲಾಗ್ ಹೇಳ್ತಾನೆ, ನಾನು ರಾತ್ರಿ ಹೊತ್ತು ಬರೀ ಪಿಕ್ಚರೇ ನೋಡ್ತೀನಿ ಸುಧಾಕರ್ ಅವರೇ, ಪಿಕ್ಚರ್ ಮಾತ್ರ ನೋಡ್ತೀನಿ. ಶಾನ ಮಾట్లాಡ್ಬಾರ್ದು, ಕೇಸ್ ಹಾಕ್ತಾರ. ಲಾಸ್ಟ್ ವೀಕು ಸುಧಾಕರ್ ಅವರು ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ. ನಾನು ಹೇಳಿದೆ, ಮಾದರಿಯವರು ನಷ್ಟ ಆಗಿದೆ ಅಂತ ಹಾಕ್ಬೇಕು, ಇವ್ರು ಯಾಕೆ ಹಾಕಿದ್ರು ಅಂತ. ಇವ್ರು ಯಾಕೆ ಹಾಕಿದ್ರು
ನನ್ನ ಸ್ಪೀಡ್ನ ನಿಲ್ಸಕ್ಕಾಗುತ್ತೇನೋ ಅವ್ರ ಕೈಯಲ್ಲಿ? ಆಗಲ್ಲ. ನೋವು ಬೈ ಮಿಸ್ಟೇಕ್ ಗೆದ್ರೆ ಬಹಳಷ್ಟು ಜನಕ್ಕೆ ಭಯ ಇದೆ. ಅಪ್ಪ ಕೇಸ್ಲೆ ಬಿಸ್ತಾಡು ದಿಗಿಲು ಪಡದ್ದು ಗೆಲ್ಸೇವರೆಗೂ ಇಡಿಸಲ್ಲೇ ಅದು ಕಾಲ್ ಬನ್ನಿ ಹೋಗಲ್ಲ. ಅದು ಚಿಕ್ಕಬಳ್ಳಾಪುರದ ಜನತೆ, 8 ಅಸೆಂಬ್ಲಿಯ ಜನತೆ ಪ್ರಜ್ಞಾವಂತರಿದ್ದಾರೆ. ಮನೆ ಮನೆಗೂ ಓಡಾಡಿ ಕಷ್ಟ ಕೇಳ್ತಿರೋರು ಯಾರು, ಸದಾಶಿವ ನಗರದವರೆಗೂ ಕರ್ಸ್ಕೊಂಡು ವಾಪಸ್ ಕಳಿಸ್ತಿದ್ದವ್ರು ಯಾರು ಅಂತ ಎಲ್ರಿಗೂ ಅರಿವಿದೆ. ಅಣ್ಣ, ನಿಮ್ ಬೂತಲ್ಲಿ ಹೇಳಿ ರಕ್ಷಾ ಅವ್ರಿಗೊಂದು ಅವಕಾಶ ಕೊಡಿ. ನನ್ನನ್ನೇ ಗೆಲ್ಸಿದ್ರು ರಕ್ಷಾ ಅವ್ರನ್ನ ಗೆಲ್ಸಿ. ನಾನು ಇವತ್ತೇ ಹೇಳ್ತಿದ್ದೀನಿ, ನನ್ನ ಮುಖಂಡರು ನಿಮ್ಮ ಮೇಲೆ ನಂಬಿಕೆಯಿಂದ ಹೇಳ್ತಿದ್ದೀನಿ. ನಾವು 1,30,000 ಓಟು ನಮ್ದು ಚಿಕ್ಕಬಳ್ಳಾಪುರ ಬರ್ದಿಟ್ಕೊಂಡ್ಬಿಡಿ. ನಾಳೆ ನೀವೆಲ್ಲ ಹೇಳ್ಬೋದು, ಲೇದ್ಲಪ್ಪ 80 ಲಕ್ಷ 1.5 1.10 ರಿಸಲ್ಟ್ ನಾವು ಕೊಡೋಕೆ ಸಪ್ರೇಟ್ ಟೈಮ್ ಬೇಕಾದ್ರೆ ಅನ್ಕೊಳ್ಳಿ. ತಿರ್ಗಾ 1.30 ನಮಗೆ 50ರಿಂದ 52 ಅವರಿಗೆ ಬರ್ದಿಟ್ಕೊಳಕ್ ಹೇಳಿ. ಈ ಮಾತೇನಾದ್ರು ಮಿಸ್ ಆದ್ರೆ ಕೇಳಿ ಸರ್. ಅಷ್ಟು ಕರೆಕ್ಟ್ ಆಗಿ ಹೆಂಗೆ ಹೇಳ್ತೀರಾ? ಎಕ್ಸಾಮ್ ಪ್ರಿಪೇರ್ ಆಯ್ತಮೋ, ಎಕ್ಸಾಮ್ ರಾಸ್ತಮೋ, ರ್ಯಾಂಕ್ ವಸ್ತಲೇನಾ ಕಾಂಗ್ರೆಸ್ ಪಾರ್ಟಿಗೆ. ಇನ್ನು ಕಾರ್ಯಕ್ರಮದಲ್ಲಿ ಎಂಆರ್ ಸೀತಾರಾಮ್, ರೇವಣ್ಣ, ಮಾಜಿ ಶಾಸಕರಾದ ಕೆಪಿ ಬಚ್ಚೇಗೌಡ, ಎಸ್ಎಂ ಮುನಿಯಪ್ಪ, ನಂದಿ ಆಂಜನಪ್ಪ, ಗಂಗರೆ ಕಾಲುವೆ ನಾರಾಯಣಸ್ವಾಮಿ ಇನ್ನಿತರರು ಉಪಸ್ಥಿತರಿದ್ದರು. ಕಳವಾರ ಅರುಣ್, ಎಂಎಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.